ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಡರಾತ್ರಿ ಗ್ರಾಮದ ಪ್ರಕಾಶ್ ಎಂಬುವರ ಮನೆ ಮುಂದೆ ನಿಲ್ಲಿಸಲಾಗಿದ್ದ ಬುಲೆಟ್ ಬೈಕ್, ಆಕ್ಟಿವ್ ಹೋಂಡಾ, ಟಿವಿಎಸ್ ಸ್ಟಾರ್ ಸಿಟಿ ಸೇರಿದಂತೆ ಟ್ರ್ಯಾಕ್ಟರ್ ಹಾಗೂ ಕಾರಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ. ಇನ್ನು ಘಟನೆಯಲ್ಲಿ ಟಿವಿಎಸ್ ಸ್ಟಾರ್ ಸಿಟಿ ಬೈಕು ಸಂಪೂರ್ಣ ಕರಕಲಾಗಿದೆ. ಬುಲೆಟ್ ಹಾಗೂ ಆಕ್ಟಿವ್ ಹೋಂಡಾ ಸೇರಿದಂತೆ ಟ್ರ್ಯಾಕ್ಟರ್ನ ಸೀಟ್ಗಳು ಸುಟ್ಟು ಹೋಗಿವೆ. ತಡರಾತ್ರಿ 2 ಗಂಟೆ ಸುಮಾರಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಇನ್ನು ಬೆಂಕಿಯಿಂದ ಉಂಟಾದ ಸ್ಫೋಟದ ಸದ್ದು ಕೇಳಿ ಎಚ್ಚರಗೊಂಡ ಮನೆಯವರು ಹೊರಗೆ ಬರುವಷ್ಟರಲ್ಲಿ ಬೈಕ್ಗಳು ದಗದಗನೆ ಉರಿಯುತ್ತಿರುವುದನ್ನು ಕಂಡು ನೀರು ಹಾಕಿ ಬೆಂಕಿಯನ್ನ ನಂದಿಸಿದ್ದಾರೆ. ಇನ್ನು ಮನೆಯ ಕಾಂಪೌಂಡ್ ಆವರಣದಲ್ಲಿ ನಿಲ್ಲಿಸಿದ್ದ ಟೊಯೋಟಾ ಇನೋವಾ ಕಾರಿಗೂ ಪೆಟ್ರೋಲ್ ಸುರಿದಿದ್ದಾರೆ. ಆದರೆ ಅದೃಷ್ಟವಶಾತ್ ಬೆಂಕಿ ತಗುಲಿಲ್ಲ ಎಂದು ಮಾಲೀಕ ಪ್ರಕಾಶ್ ನೋವನ್ನು ತೋಡಿಕೊಂಡಿದ್ದಾರೆ. ನಮ್ಮ ಹೆಸರು ಪ್ರಕಾಶ್ ಅಂತ, ಅರಸನಹಳ್ಳಿ ನಮ್ಮದು. ರಾತ್ರಿ ಸುಮಾರು 1:30 ಆ ಟೈಮಲ್ಲಿ ಇದು ಬೆಂಕಿ ಹಚ್ಚಿದ್ದಾರೆ ಪೆಟ್ರೋಲ್ ಹಾಕಿ. ನಾವು ನೋಡ್ಕೊಂಡಿದ್ದು 5 ನಿಮಿಷ 10 ನಿಮಿಷದಲ್ಲಿ ಬ್ಲಾಸ್ಟ್ ಆಯಿತು, ಸೌಂಡ್ ಆಯಿತು. ಟೈರು ಬ್ಲಾಸ್ಟ್ ಆದಾಗ ಏನಿದು ಸೌಂಡ್ ಆಯಿತು ಅಂತ ಈಚೆ ಬಂದು ನೋಡಿದ್ರೆ ಬೆಂಕಿ ಉರಿತಾ ಇತ್ತು. ಆಗ ಬಂದು ನೋಡಿದ್ರೆ 3 ಗಾಡಿಗೂ ಪೆಟ್ರೋಲ್ ಸುರಿದವ್ರೆ. ಆಮೇಲೆ ಮನೆ ಮುಂದೆ ಕಾರಿತ್ತು, ಇನೋವಾ ಕಾರು, ಅದ್ರಿಗೂ ಸುರಿದವ್ರೆ. ಅಂದರೆ ಅದು ಬೆಂಕಿ ಹಚ್ಚಿದಂಗಿಲ್ಲ. ಅಲ್ಲಿಂದ ಟ್ರ್ಯಾಕ್ಟ್ರ್ ತೋಟದಲ್ಲಿ ಬಿಟ್ಟಿದ್ದೀವಿ, ಆ ಟ್ರ್ಯಾಕ್ಟ್ರ್ ಕೂಡ ಬೆಂಕಿ ಹಚ್ಚಿದ್ದಾರೆ ರಾತ್ರಿ. ಇಲ್ಲ ಸರ್, ಆ ಥರ ಅನುಮಾನ ನಮ್ಗೆ ಯಾರ ಮೇಲೆ. ಆ ಟೈರ್ ಬ್ಲಾಸ್ಟ್ ಆದಾಗ ಸೌಂಡು ಒಳಗಡೆ ಕೇಳಿಸ್ ನಮಗೆ. ಇಲ್ಲಾಂದರೆ ಆ ಸೌಂಡ್ ಆಗದಿದ್ದರೆ ನಾವು ನೋಡ್ತಾನೆ ಇರಲಿಲ್ಲ. ಆ ಸೌಂಡ್ ಆದಾಗ ಏನಂತ ನೋಡಿದ್ರೆ ಕಿಟಕಿಯಲ್ಲಿ ನೋಡಿದ್ರೆ ಬೆಂಕಿ ಉರಿತಾ ಇತ್ತು. ಆಗ ಬಂದು ನಾವು ಏಕಾಗಿ ಬಂದು ನೀರಟ್ಟಿ ಇದು ಮಾಡಿದ್ವಿ. ಆಮೇಲೆ ಆ ತೋಟದಲ್ಲಿ ನಿಲ್ಲಿಸಿರೋ ಟ್ರ್ಯಾಕ್ಟ್ರಿಗೂ ಹಚ್ಚಿದ್ರು. ಅದು ಅದೇ ಥರ ನೀರು ಹಾಕಿ ಆರಿಸಿದ್ವಿ. ಯಾವ ಬೈಕಲ್ಲಿ ಯಾವ? ಒಂದು ಸ್ಟಾರ್ ಸಿಟಿ, ಒಂದು ಸ್ಕೂಟಿ, ಒಂದು ಬುಲೆಟು, ಒಂದು ಟ್ರ್ಯಾಕ್ಟ್ರು. ಆಮೇಲೆ ಕಾರು ಪೆಟ್ರೋಲ್ ಸುರಿದಿದ್ದಾರೆ. ಅಂದರೆ ಅದು ಹಚ್ಚಿರೋದು ಗೊತ್ತಿಲ್ಲ ನಮಗೆ, ಎಲ್ಲಿ ಏನು ಡ್ಯಾಮೇಜ್ ಏನಾಗಿಲ್ಲ ಕಾರ್ದು. ಯಾರು ಮಾಡಿರ್ಬೋದು, ಯಾಕೆ ಮಾಡಿ? ಇಲ್ಲ ಸರ್, ಆ ಥರ ಅನುಮಾನ ನಮಗೆ ಯಾರ ಮ್ಯಾಗಿಲ್ಲ ಸರ್. ಈಗ ಆಲ್ರೆಡಿ ನೀವು ಕ್ಯಾಮ್ರಾದಲ್ಲಿ ತೋರಿಸ್ತೀವಿ, ಪೂರ್ತಿ ಬರ್ನ್ ಆಗಿದೆ 2 ಗಾಡಿ. ಬುಲೆಟು ಅದು ಕೂಡ ಜಾಸ್ತಿ ಬರ್ನ್ ಆಗಿದೆ. ಬೈಕೆಲ್ಲ ನಮ್ಮದೇ ಸರ್, ಬೈಕಲ್ಲಿ ಅಷ್ಟೇ, ಟ್ರ್ಯಾಕ್ಟ್ರು ಎಲ್ಲ ನಮ್ಮದೇ. ಅನುಮಾನ ಯಾರದ ಮೇಲೆ? ಇಲ್ಲ ಸರ್, ಆ ಥರ ಅನುಮಾನ ಇಲ್ಲ. ಹೊಟ್ಟೆ ಕಿಚ್ಚಿಗೆ ಏನಾದರೂ ಮಾಡಿದಾರಂತ? ಇಲ್ಲ, ನಮ್ದು ಯಾವುದೇ ಥರ ಗಲಾಟೆ ಆಗ್ಬೋದು, ಒಂದು ಕೇಸ್ ಆಗ್ಬೋದು, ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗ್ಬೋದು, ಇದುವರೆಗೂ ಇಲ್ಲ. ಊರಲ್ಲಿನ ಅಷ್ಟೇ ಯಾರ ಮ್ಯಾಗೂ ಅದೇನು, ನಮಗೆ ಎಲ್ಲ ಊರಲ್ಲೆಲ್ಲ ಚೆನ್ನಾಗಿದ್ದೀವಿ. ಎಷ್ಟು ನಷ್ಟ ಆಗಿದೆ ಸರ್? ಈಗ ಇದು ಬುಲೆಟ್ ಬಂದು 1,80,000. ಅದು ಸ್ಕೂಟಿ ಬಂದು ಒಂದು 25,000 ರಿಂದ 28,000. ಅದು ಒಂದು 30,000 ಬಾಳುತ್ತೆ. ಅದು ಫುಲ್ಲು ಬರ್ನಾಗಿರೋದು. ಆ ಟ್ರ್ಯಾಕ್ಟ್ರಿಗೆ ಒಂದು ಕನಿಷ್ಠ ಪಕ್ಷ ಅಂದರೆ ಒಂದು 25,000 ರಿಂದ 20-25,000 ಖರ್ಚಾಗುತ್ತೆ. ಎಲ್ಲ ಮೆಲ್ಟ್ ಆಗಿದೆ, ಇದೆಲ್ಲ ವೈರಿಂಗ್ ಎಲ್ಲ. ಇಲ್ಲ, ಅಷ್ಟೊಂದೇನಿಲ್ಲ, 1.5-1.70 ಮಧ್ಯೆ ಆಗ್ಬೋದು. ಇನೋವಾಗ ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿಲ್ಲ ಸರ್. ಅಂದರೆ ಪೆಟ್ರೋಲ್ ಸುರಿದವ್ರೆ. ಅದೇನಾದ್ರು ಇನೋವಾ ಅನ್ಸ್ಕೊಂಡಿದ್ರೆ ಪಕ್ಕದಲ್ಲಿ ಸಿಲಿಂಡ್ರೆಲ್ಲ ಇತ್ತು. ಮನೆಗೆ ಚೆನ್ನಾಗಿ ಡ್ಯಾಮೇಜ್ ಆಗ್ತಿತ್ತು, ನಮಗೂ ಮನೇಲಿರೋರ್ಗೆ ಎಲ್ರಿಗೂ ಡ್ಯಾಮೇಜ್ ಆಗ್ತಾಯಿತ್ತು. ಅಂದರೆ ನಮ್ಮ ಅದೃಷ್ಟ ಆ ಇನೋವಾ ಕಾರ್ಗೆ ಪೆಟ್ರೋಲ್ ಸುರಿದಾರೆ ಹೊರತು ಬೆಂಕಿ ಅದಕ್ಕೆ ಟಚ್ ಆಗಿಲ್ಲ. ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.